ಪ್ರಸ್ತುತಿಯತ್ತ ತೆರಳುವುದಕ್ಕೂ ಮುನ್ನ ಇಂದು ಭಾರ್ಗವೀರವರಿಗೆ ಮಾರ್ಗದರ್ಶಕರಾಗಿ ಗುರುಸ್ಥಾನದಲ್ಲಿ ನಟುವಾಂಗ ನಿರ್ವಹಿಸುತ್ತಿರುವ ಗುರು ಡಾಕ್ಟರ್ ಸೌಂದರ್ಯ ಶ್ರೀವತ್ಸರವರ ಕಿರುಪರಿಚಯ. ಪಂದನಲ್ಲೂರು ಭರತನಾಟ್ಯ ಪರಂಪರೆಯನ್ನು ಪ್ರತಿನಿಧಿಸುವಂತಹ ಡಾಕ್ಟರ್ ಸೌಂದರ್ಯ ಶ್ರೀವತ್ಸ ನಾಟ್ಯ ವಿಶಾರದೆ ಗುರು ನರ್ಮದಾ ಹಾಗೂ ಗುರು ಬಿ ಭಾನುಮತಿರವರ ಮಾರ್ಗದರ್ಶನದಲ್ಲಿ ದಶಕಗಳ ಕಾಲ ಭರತನಾಟ್ಯ ಅಭ್ಯಾಸ ಮಾಡಿರುವಂತಹ ಕಲಾವಿದೆ. ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಭರತನಾಟ್ಯ ಸ್ನಾತಕೋತ್ತರ ಪದವಿಯನ್ನು ಚಿನ್ನದ ಪದಕದೊಂದಿಗೆ ಗಳಿಸಿದ್ದು, ಅದೇ ವಿಶ್ವವಿದ್ಯಾನಿಲಯದಿಂದ ಅಪ್ಲಿಕೇಶನ್ ಆಫ್ ಕ್ಲಾಸಿಕಲ್ ಡಾನ್ಸ್ ಫಾರ್ಮ್ಸ್ ಇನ್ ಸೌತ್ ಇಂಡಿಯನ್ ಸಿನೆಮಾ ವಿಷಯದ ತಮ್ಮ ಸಂಶೋಧನಾ ಅಧ್ಯಯನಕ್ಕೆ PhD ಪದವಿಯನ್ನು ಪಡೆದಿದ್ದಾರೆ. ಭಾರತದ ಪ್ರಮುಖ ಉತ್ಸವಗಳು, ಸಭಾ ಕಾರ್ಯಕ್ರಮಗಳಲ್ಲದೆ ಅಮೆರಿಕ, ಆಸ್ಟ್ರೇಲಿಯಾ, ನೆದರ್ಲ್ಯಾಂಡ್ಸ್, ಯುರೋಪ್, ಲಂಡನ್ ದೇಶಗಳಲ್ಲಿ ಕಾರ್ಯಕ್ರಮವನ್ನು ಹಾಗೂ ಕಾರ್ಯಾಗಾರಗಳನ್ನು ನೀಡಿರುತ್ತಾರೆ. ದೂರದರ್ಶನದ ಟಾಪ್ ಶ್ರೇಣಿ ಕಲಾವಿದೆಯಾಗಿ ಮಾನ್ಯತೆ ಪಡೆದಿದ್ದು, ನವದೆಹಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಸೀನಿಯರ್ ಫೆಲೋಶಿಪ್ ಸಾಧಕಿಯೂ ಕೂಡ. ಇವರು ತ್ಯಾಗರಾಜ, ಪದ್ಮನಾಭ ನಮೋಸ್ತುತೆ, ಜಗದಾನಂದಕಾರಕ, ಆಂಡಾಳ್ ಮುಂತಾದ ಸಮೂಹ ರೂಪಕಗಳು ಹಾಗೂ ಅಂಬೆ, ದ್ರೌಪದಿ, ಮೈತ್ರೇಯಿ, ಸಿಸ್ಟರ್ ನಿವೇದಿತಾ, ಸಪ್ತಗಿರಿ ಮುಂತಾದ ಏಕವ್ಯಕ್ತಿ ರೂಪಕಗಳ ಸಂಯೋಜನೆಯ ಮೂಲಕ ತಮ್ಮ ಉತ್ಕೃಷ್ಟತೆಯನ್ನು ಸಂಯೋಜನೆಯಲ್ಲಿಯೂ ಮಾಧ್ಯಮಕ್ಕೆ ಪರಿಚಯಿಸಿದ್ದಾರೆ. ಪ್ರಸ್ತುತ ಪ್ರತಿಷ್ಠಿತ ಜೈನ್ ವಿಶ್ವವಿದ್ಯಾನಿಲಯದ ಪ್ರದರ್ಶನ ಕಲಾ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ತಮ್ಮ ಪತಿ ಕರ್ನಾಟಕ ಕಲಾಶ್ರೀ ವಿದ್ವಾನ್ DS ಶ್ರೀವತ್ಸರವರ ಜೊತೆಗೂಡಿ ನರ್ತನ ಕೀರ್ತನ ಸಂಸ್ಥೆ ಸ್ಥಾಪಿಸಿ ಆ ಮೂಲಕ ನೃತ್ಯ ಹಾಗೂ ಸಂಗೀತ ಮಾಧ್ಯಮದಲ್ಲಿ ಪರಂಪರೆಯನ್ನು ಬೆಳೆಸುವ ಕೆಲಸವನ್ನು ಯಶಸ್ವಿಯಾಗಿ ಮಾಡುತ್ತಿದ್ದಾರೆ. ಭಾರ್ಗವೀರವರು ನಿಮ್ಮಂಥ ಧೀಮಂತ ಗುರುಗಳ ಮಾರ್ಗದರ್ಶನದಲ್ಲಿರುವುದು ಅವರ ಭಾಗ್ಯ ಎಂದು ಭಾವಿಸುತ್ತಾರೆ. ಇಂದು ಅವರಿಗೆ ಮಾರ್ಗದರ್ಶಕಿಯಾಗಿ ನಟುವಾಂಗ ನಿರ್ವಹಿಸುತ್ತಿರುವ ನಿಮಗೆ ಭಾರ್ಗವೀರವರ ಪರವಾಗಿ ಅನಂತಾನಂತ ಧನ್ಯವಾದಗಳು ಮ್ಯಾಮ್. ಮುಂದಿನ ಪ್ರಸ್ತುತಿ ಶ್ರೀ ಮುತ್ತುಸ್ವಾಮಿ ದೀಕ್ಷಿತರ ಅನರ್ಘ್ಯ ರತ್ನಗಳಲ್ಲಿ ಒಂದು ಶ್ರೀ ಕಮಲಾಂಬಿಕೆ. ಇದು ದೀಕ್ಷಿತರ ನವಾವರಣ ಕೃತಿಗಳಲ್ಲಿ ಒಂದು. ಒಟ್ಟು 11 ಕೃತಿಗಳನ್ನೊಳಗೊಂಡ ಈ ದಿವ್ಯ ಕಮಲಾಂಬ ಸರಣಿ ತಿರುವಾರೂರಿನ ಶ್ರೀ ತ್ಯಾಗರಾಜ ದೇವಾಲಯದ ಅಧಿಷ್ಠಾತ್ರಿ ದೇವಿಯಾದ ಶ್ರೀ ಕಮಲಾಂಬೆಗೆ ಮುತ್ತುಸ್ವಾಮಿ ದೀಕ್ಷಿತರು ಸಲ್ಲಿಸಿರುವ ಅಸಾಮಾನ್ಯ ಸಂಗೀತ ನಿವೇದನೆ. ಶ್ರೀವಿದ್ಯಾ ಉಪಾಸನೆಯೇ ಈ ಕೃತಿಯ ಆಧಾರ. ಶ್ರೀಚಕ್ರದ 9 ಆವರಣಗಳ ತತ್ವವನ್ನು ಪ್ರತಿಯೊಂದು ಕೃತಿಯೂ ಪ್ರತಿನಿಧಿಸುತ್ತವೆ. ಪ್ರತಿ ಕೃತಿಯಲ್ಲೂ ತಂತ್ರ, ಶ್ರೀವಿದ್ಯೆಯ ಆಳವಾದ ತತ್ವ, ಸಂಸ್ಕೃತ ವ್ಯಾಕರಣದ ಶೈಕ್ಷಣಿಕ ಪರಿಪೂರ್ಣತೆ ಮತ್ತು ದೀಕ್ಷಿತರ ಅಸಾಧಾರಣ ಸಂಗೀತ ಜ್ಞಾನವನ್ನು ಈ ಕೃತಿಗಳಲ್ಲಿ ನೋಡಬಹುದಾಗಿದೆ. ಇಂದು ಪ್ರಸ್ತುತಪಡಿಸಲು ಆರಿಸಿಕೊಂಡಿರುವ ನವಾವರಣ ಕೃತಿಯು 11ನೆಯದ್ದು. ಅಂತಿಮ ಮಂಗಳ ಕೃತಿಯಾದ ಇದರಲ್ಲಿ ನವಾವರಣಗಳ ಸಂಪೂರ್ಣ ತತ್ವಾಂಶವನ್ನು, ದೇವಿಯ ಕರುಣೆ ಮಹಿಮೆಗಳನ್ನು ಹಾಗೂ ಆಧ್ಯಾತ್ಮ ಸಾರ್ಥಕ್ಯವನ್ನು ಕಾಣಬಹುದಾಗಿದ್ದು, ಒಂದೇ ರಚನೆಯಲ್ಲಿ ಎಲ್ಲವನ್ನೂ ಸಂಗ್ರಹಿಸಿ ಹಿಡಿದಿಡುವ ದೀಕ್ಷಿತರ ಶ್ರೇಷ್ಠ ಕೃತಿ ಇದಾಗಿದೆ. ಇದೀಗ ಶ್ರೀ ಕಮಲಾಂಬೆಯ ಪಾದ ಪಂಕಜಗಳಿಗೆ ಕಲಾವಿದೆ ಭಕ್ತಿ ಸಮರ್ಪಣೆಯ ನಿವೇದನೆಯಾಗಿ ಈ ಮಂಗಳ ಕೃತಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಶ್ರೀ ಕಮಲಾಂಬಿಕೆ ರಾಗ ರಾಗಶ್ರೀ ಹಾಗೂ ಖಂಡ ಏಕತಾಳದಲ್ಲಿ. ಕಮಲಾಂಬಿಕೆ ಲಲಿತೆ
ಶಿವಸಹಿತೆ ಪಾಹಿ ಮಾಂ ದೇವಿ ಶ್ರೀ ಕಮಲಾಂಬಿಕೆ ಶಿವೆ ಪಾಹಿ ಮಾಂ 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 ಲಲಿತೆ ಶ್ರೀಪತಿ ವಿನುತೆ ಸಿತಾ ಸಿತೆ ಶಿವಸಹಿತೆ ಶ್ರೀ ಕಮಲಾಂಬಿಕೆ ಶಿವೆ ಪಾಹಿ ಮಾಂ ಲಲಿತೆ ಶ್ರೀಪತಿ ವಿನುತೆ ಸಿತಾ ಸಿತೆ ಶಿವಸಹಿತೆ ಶ್ರೀ ಕಮಲಾಂಬಿಕೆ ಶಿವೆ ಪಾಹಿ ಮಾಂ ಲಲಿತೆ ಶ್ರೀಪತಿ ವಿನುತೆ ಸಿತಾ ಸಿತೆ ಶಿವಸಹಿತೆ ಶ್ರೀ ಕಮಲಾಂಬಿಕೆ ಶಿವೆ ಪಾಹಿ ಮಾಂ ಚಂದ್ರಮುಖಿ ರಕ್ಷಿತ ಕೋಲಮುಖಿ ಚಂದ್ರಮುಖಿ ರಕ್ಷಿತ ಕೋಲಮುಖಿ ರಮಾ ವಾಣಿ ಸಖಿ ರಮಾ ವಾಣಿ ಸಖಿ ರಾಜಯೋಗ ಸುಖಿ ರಮಾ ವಾಣಿ ಸಖಿ ರಾಜಯೋಗ ಸುಖಿ ಶಾಕಂಬರಿ ಶಾತೋದರಿ ಚಂದ್ರ ಕಲಾಧರಿ ದೇವಿ ಚಂದ್ರ ಕಲಾಧರಿ ಶಾಕಂಬರಿ ಶಾತೋದರಿ ಚಂದ್ರ ಕಲಾಧರಿ ಶಂಕರಿ ಶಂಕರ ಗುರು ಗುಗ
भक्तवशङ्करि एकाक्षरि भुवनेश्वरि ईश प्रियकरि श्रीकरि सुखकरि श्रीमहा त्रिपुरसुन्दरि शाकम्भरि शातोदरि चन्द्रकलाधरि शङ्करि शङ्कर गुरुगुह भक्तवशङ्करि एकाक्षरि भुवनेश्वरि ईश प्रियकरि श्रीकरि सुखकरि श्रीमहा त्रिपुर सुन्दरि श्री कमलाम्बिके शिवे पाहि मां ललिते श्रीपति विनुते सीता सीते शिवसहिते श्री कमलाम्बिके शिवे पाहि मां शिवे पाहि मां पाहि मां कमलाम्बिके